ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಕ್ರಿಯೇಟರ್ಸ್ ಆಫ್ ಕರ್ನಾಟಕ ಯಾಕೆ ಹಾಗೆ ಅಡ್ರೆಸ್ ಮಾಡಿದೆ ಅಂದರೆ, ಯಾರೆಲ್ಲ ವೀಡಿಯೋಸ್ ಮಾಡ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕ್ರಿಯೇಟರ್ಸ್ ಆಯಿತಾ. ನನ್ನ ಪ್ರಕಾರ ನನಗೆ ಗಿಂಜು ಆ ಥರ ಎಲ್ಲ ಏನೂ ಇಲ್ಲ. ಯಾಕೆ ಈ ವಿಡಿಯೋ ಮಾಡ್ತಾ ಇರೋದಂದರೆ, ತುಂಬ ಜನ ನಮ್ಮ ಇವೆಂಟ್ ಆದಮೇಲೆ ವೀಡಿಯೋಸ್ ಮಾಡಿದ್ರು, ಅವ್ರು ಕರೀಲಿಲ್ಲ, ಕೆಟ್ಟದಾಗಿ ವರ್ಡ್ಸ್ ಯೂಸ್ ಮಾಡಿದರು. ಐ ಬಿಲೀವ್ ಇನ್ ಗ್ರೋಯಿಂಗ್ ಟುಗೆದರ್ ಆಯಿತಾ, ಎಲ್ಲರೂ ಒಟ್ಟಿಗೆ ಬೆಳಿಬೇಕು ಅಂತ. ಸೊ ಶ್ರವಣ್ ಬ್ರದರು ಏನಂತ ಹೇಳಿದ್ದಾರೆ ಅಂದರೆ, ಇಲ್ಲಿ ಅವ್ರ ಪ್ರಕಾರ ಗಿಂಜ್ ಇಲ್ವಂತೆ. ಲೈಕ್ ಅವ್ರ ಪ್ರಕಾರ ಯಾರೇ ಕ್ಯಾಮ್ರಾ ಮುಂದೆ ವಿಡಿಯೋ ಮಾಡಿದ್ರು ಕ್ರಿಯೇಟರೇ ಆಯಿತಾ. ಅವ್ರ ಪ್ರಕಾರ ಯಾರೇ ಗ್ರೋ ಆದರೂ ಹೆಂಗಾರ ಇರಲಿ, ಪಾತ್ ಡಸಂಟ್ ಮ್ಯಾಟರ್, ಅಂದರೆ 100K 200K ಅಥವಾ ಎಷ್ಟೋ ಒಂದು ನಂಬರ್ಸ್ ಆಯಿತಾ, ಅವರು ಕ್ರಿಯೇಟರು ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರಂತೆ. ಸೊ ಶ್ರವಣ್ ಬ್ರದರ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಾನು ನಿಮ್ಮ ಕಾಂಟೆಂಟ್ಸ್ ನೋಡಿದ್ದೀನಿ, ಇಟ್ಸ್ ಗುಡ್ ಆಯಿತಾ, ಚೆನ್ನಾಗಿದೆ, ಎಜುಕೇಷ್ನಲ್ ಅವೇರ್ನೆಸ್. ನಿಮ್ಮ ಥರ ಸುಮಾರು ಜನ ಯಾರು ಮಾಡ್ತಾರಲ್ಲ ಕಾಂಟೆಂಟ್ಸು, ಒಳ್ಳೆ ಕಾಂಟೆಂಟ್ಸ್ ಮಾಡ್ತಾರಲ್ಲ, ಅವ್ರಿಗೆ ಯಾವಾಗಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ, ಅವರಿಗೆ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ನೀವು ವಾಟ್ ಎವರ್ ಯು ಆರ್ ಟೆಲಿಂಗ್ ರೈಟ್, ಲೆಟ್ಸ್ ಗ್ರೋ ಟುಗೆದರ್ ಆಯಿತಾ. ಅದರಲ್ಲಿ ನೀವು ಮತ್ತು ಯಾರ್ಯಾರು ಒಳ್ಳೆ ವ್ಯಾಲ್ಯೂ ಆ್ಯಡೆಡ್ ಕಾಂಟೆಂಟ್ ಕ್ರಿಯೇಟರ್ಸ್ ಇದೆಯಲ್ಲ, ಅವ್ರು ಅಷ್ಟೇ ಗ್ರೋ ಆಗೋದು, ಇನ್ನು ಮಿಕ್ದವ್ರು ಗ್ರೋ ಆಗಲ್ಲ. ಅವ್ರು ಗ್ರೋ ಆದರೂ ಅವ್ರ ಹತ್ರ ವ್ಯಾಲ್ಯೂ ಆ್ಯಡ್ ಮಾಡೋಕ್ಕೆ ಏನೂ ಇಲ್ಲ. ದೇ ಹ್ಯಾವ್ ಆಲ್ ಎಂಟರ್ಟೈನಿಂಗ್, ಅಟೆನ್ಷನ್ ಸೀಕಿಂಗ್ ಎಬಿಲಿಟಿ ಅಷ್ಟೇ ಆಯಿತಾ. ನಿಮಗೂ ಗೊತ್ತು, ನಮಗೂ ಗೊತ್ತು. ಆ್ಯಕ್ಚುಲಿ ನೀವು ಹೇಳಬೇಕು, ಯಾಕಂದರೆ ಯು ಹ್ಯಾವ್ ದಟ್ ಪವರ್, ಏನಿದೆ, ಫಾಲೋಯಿಂಗ್ ಇದೆ. ಆ್ಯಂಡ್ ಯು ಆರ್ ಗಿವಿಂಗ್ ಮಿ ಒನ್ ಸ್ಟ್ರಾಂಗ್ ರೀಸನ್ ವೈ ವಿ ಹ್ಯಾವ್ ಟು ಗ್ರೋ ಇನ್ ಇನ್ಸ್ಟಾಗ್ರಾಮ್ ಆರ್ ವೈ ವಿ ಹ್ಯಾವ್ ಟು ಗ್ರೋ ಇನ್ ಸೋಷಿಯಲ್ ಮೀಡಿಯಾ. ಯಾಕಂದರೆ ಈಗ ನನಗೆ 1 ಮಿಲಿಯನ್ ಇದ್ದರೆ, ಈಗ ನಾನು ಏನು ಹೇಳಿದ್ರು ಜನ ಕೇಳ್ತಾರೆ. ಅಟ್ಲೀಸ್ಟ್ ಈಗ ನೀವು ಹೇಳಿದ್ರಲ್ಲ, ನಿಮ್ಮ ಪ್ರಕಾರ ಗಿಂಜ್ ಏನಿಲ್ವಾ, ಬಟ್ ದೆರ್ ಈಸ್ ಎ ಲಿಮಿಟ್ ಅಲ್ವಾ, ದೆರ್ ಈಸ್ ಎ ಬೌಂಡ್ರಿ ಅಲ್ವಾ. ವಿ ಹ್ಯಾವ್ ಟು ಸೆಟ್ ಬೌಂಡ್ರೀಸ್. ಈಗ ನಿಮ್ಮಂಥವ್ರು ಎಜುಕೇಟೆಡ್ ಆಗಿ ನಾಲೆಡ್ಜ್ ಇರೋರೆ ಅವೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಅಂದ್ಬಿಟ್ರೆ, ವಾಟ್ ಅಬೌಟ್ ಕ್ವಾಲಿಟಿ ಬ್ರದರ್? ಸೊ ಇಫ್ ಯು ಆರ್ ಓನ್ಲಿ ಫೋಕಸಿಂಗ್ ಆನ್ ಕ್ವಾಂಟಿಟಿ, ವಾಟ್ ಅಬೌಟ್ ಕ್ವಾಲಿಟಿ, ವಾಟ್ ಅಬೌಟ್ ಸ್ಟ್ಯಾಂಡರ್ಡ್ಸ್? ಇದನ್ನು ಕ್ವಶನ್ ಮಾಡೋರು ಯಾರು ಇಲ್ಲ ಅಂತಾರ ನಿಮ್ಮ ಪ್ರಕಾರ? ನಿಮ್ಮ ಮೇಲೆ ತುಂಬ ಮರ್ಯಾದೆ ಇಟ್ಕೊಂಡೇ ಕೇಳ್ತಿರೋದು. ಸೊ ಹೌ ಡು ಯು ಈವನ್ ಥಿಂಕ್ ಅಬೌಟ್ ಇಟ್? ಇಲ್ಲ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಬರೀ ನಮಗೆ ಮ್ಯಾಟ್ರ್ ಆಗೋದು ಕ್ರಿಯೇಟರ್ಸ್. ಕರ್ನಾಟಕದಲ್ಲಿ ನೀವೇ ನೋಡಿ, 100ಕ್ಕಿಂತ ಹೆಚ್ಚು ಜನ ಇದ್ದಾರೆ, ಮೋಸ್ಟ್ಲಿ ಇನ್ನೂ ಜಾಸ್ತಿ ಜನ ಇರ್ಬೋದು, 200-300 ಕನ್ನಡ ಕ್ರಿಯೇಟರ್ಸ್ ಆಯಿತಾ, ಹೂ ಹ್ಯಾವ್ ಗಾಟ್ ಮೋರ್ ದೆನ್ 100K 200K ಈಸಿ ಫಾಲೋಯಿಂಗ್ ಇದೆ ಅವರಿಗೆ ಆಯಿತಾ. ಆ್ಯಂಡ್ ಎಂಗೇಜ್ಮೆಂಟು ಚೆನ್ನಾಗಿದೆ, ರೀಚ್ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲಿ ನೀವು ಸ್ವಲ್ಪ ಒಂದು ಬೌಂಡ್ರಿ ಹಾಕಿ ನೋಡಿದ್ರೆ, ಒಳ್ಳೇದು ಯಾವುದು, ಬೆಸ್ಟ್ ಯಾವುದು, ಬೆಟರ್ ಯಾವುದು, ಗುಡ್ ಯಾವುದು, ಬ್ಯಾಡ್ ಯಾವುದು, ಲೋ ವ್ಯಾಲ್ಯೂ ಆ್ಯಡೆಡ್ ಯಾವುದು, ಇದನ್ನ ಆರಾಮಾಗಿ ಸಿಗ್ರೇಟ್ ಮಾಡ್ಬೋದು. ಎಷ್ಟೊಂದು ಜನ ಫೇಸೇ ತೋರಿಸಲ್ಲ, ಬರೇ ಸ್ಲ್ಯಾಂಗ್ ಯೂಸ್ ಮಾಡಿಕೊಂಡು ಕೆಟ್ಟದಾಗಿ ಬೈದಾಡ್ಕೊಂಡು ವೀಡಿಯೋಸ್ ಮಾಡ್ತಾರೆ ಆಯಿತಾ. ಅವರನ್ನು ಕ್ರಿಯೇಟರ್ಸ್ ಅಂತಾನೆ ಕರೀತಾರೆ. ಸೊ ಅದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಏನಿಲ್ಲ, ಎಂಟರ್ಟೈನ್ಮೆಂಟ್, ಅದರಲ್ಲೂ ಚೀಪ್ ಎಂಟರ್ಟೈನ್ಮೆಂಟ್. ಕ್ರಿಯೇಟಿವ್ ಆಗಿದ್ದರೆ ವ್ಯಾಲ್ಯೂ ಕೊಡಿ, ಸಪೋರ್ಟ್ ಮಾಡ್ತಾರೆ ಎಲ್ಲ ಜನ. ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಜನ ಏನೂ ಕೇಳಲ್ಲ ಅಂತಾನ ಕ್ವಶನ್ಸು? ಅವ್ರು ಏನು ಹೇಳಿದ್ರು ಕೇಳ್ಬಿಡ್ತಾರೆ, ಆರಾಮಾಗಿರ್ತಾರೆ ಅಂತಾನ ಕನ್ನಡದ ಜನ? ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಂಗೆ ಯಾರ ಮೇಲೂ ಹೇಳ್ತಿಲ್ಲ ಆಯಿತಾ, ಕ್ರಿಂಜರ ಮಾಡ್ಕೋ, ನೀನು ಏನಾರ ಮಾಡ್ಕೋ, ಐ ಡೋಂಟ್ ಕೇರ್, ಹೇಳ್ತಿಲ್ಲ. ಬಟ್ ಅದರಿಂದ ಆಗೋ ಇಂಪ್ಯಾಕ್ಟ್ ಆಯ್ತು, ಇಂಪ್ಯಾಕ್ಟು ಬೇಡ ಗುರು, ನಿನ್ನ ಮೊಬೈಲ್ ನಿನ್ನ ಇಷ್ಟ, ಮಾಡ್ಕೊಂಡು ಹೋಗು. ಬಟ್ ನೀವು ಯಾರು ಒಳ್ಳೆಯವ್ರು ಇದ್ದಾರಲ್ಲ, ಯಾರು ತಲೆ ಇದ್ದವ್ರು ಇದ್ದಾರಲ್ಲ ಅನ್ಕೋತೀವಲ್ಲ ನಾವು, ಅದು ನಮ್ಮ ತಪ್ಪು ಅನ್ಸುತ್ತೆ. ನೀವು ಅವ್ರ ಜೊತೆ ಅಸೋಸಿಯೇಟ್ ಆಗಿ ಇಲ್ಲ ಎಲ್ಲರೂ ಗ್ರೋ ಆಗೋಣ ಅಂದರೆ ನೀವು ಗ್ರೋ ಆಗ್ತೀರಾ ಬ್ರದರ್. ಪ್ಲಸ್ ಇಲ್ಲಿ ನಿಮಗೆ ಬೇಕಿರೋದೇನು ಗೊತ್ತಾ, ಎಂಗೇಜ್ಮೆಂಟು, ರೀಚು, ಕೊಲಾಬ್ರೇಷನ್, ಅದೇ ಫ್ಯಾಕ್ಟು ಆಯಿತಾ. ಅದು ಬಿಟ್ಟು ಬೇರೆ ಏನಾದರೂ ವ್ಯಾಲ್ಯೂಸು, ಕನ್ನಡದಲ್ಲಿ ಇದ್ಕೊಂಡು ಕನ್ನಡ ಕಲ್ಚರು, ಮ್ಯಾನರ್ಸು, ಅಥವಾ ಕನ್ನಡದ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಏನಾದರೂ ಒಂದು ಕನ್ನಡ ಉಳಿಸ್ಬೇಕು ಚೆನ್ನಾಗೆ, ಅಂದರೆ ಏನಂತಾರಲ್ಲ ಕನ್ನಡದ್ದು ರೆಸ್ಪೆಕ್ಟ್. ಹೊರಗಡೆ ಹೋದರೆ ಬರೇ ಇಂಥ ಕ್ರಿಂಜ್ ಮಾಡ್ಕೊಂಡೇ ಇದ್ದಾರೆ ಅಂತ ಬೈದಾಡ್ಕೊಬಾರ್ದು ಆಯಿತಾ. ಔಟ್ಸೈಡ್ ಕರ್ನಾಟಕ ನಮಗೆ ಒಳ್ಳೆ ಹೆಸರು ಬೇಕು. ಹಾಗಿದ್ದಾಗ ನಾವು ಒಳ್ಳೆ ಜನ ಜೊತೆನೇ ಕೊಲಾಬ್ರೇಟ್ ಮಾಡಬೇಕು, ಒಳ್ಳೆ ಜನ ಜೊತೆನೇ ನಾವು ಏನಂತಾರಲ್ಲ ಸಹವಾಸ ಮಾಡಿ ಅವ್ರನ್ನ ಬೆಳೆಸ್ಬೇಕು. ನೋ ಹೇಟ್ ಟು ಯು ಆಸ್ ವೆಲ್ ಆಸ್ ಹೂ ಎವರ್ ಆಲ್ ಸೋ ಕಾಲ್ಡ್ ಕ್ರಿಂಜ್ ಆಯಿತಾ. ನನಗ ಹೇಟ್ ಏನಿಲ್ಲ, ಬಟ್ ಏನಪ್ಪ ಅಂದರೆ ಸುಮ್ಮನೆ ಇದ್ದಷ್ಟು ಏನು ಕನ್ನಡದ ಜನ ಯಾರು ಕೇಳಲ್ಲ ಅಂತಾರ, ನಿಮಗೆ ಕ್ವಶನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ಹೇಳ್ತೀರಾ. ಸೊ ಆ್ಯಂಡ್ ದಿಸ್ ಇಸ್ ಅ ಸ್ಟ್ರಾಂಗ್ ರೀಸನ್ ಆಯಿತಾ. ಇಫ್ ಐ ಗ್ರೋ ಇನ್ ಫ್ಯೂಚರ್, ದಿಸ್ ಇಸ್ ಅ ರೀಸನ್. ಯಾಕೆಂದರೆ ಮನುಷ್ಯನಿಗೆ ವ್ಯಾಲ್ಯೂ ಹೆಂಗೆ ಡಿಸೈಡ್ ಮಾಡ್ತಿದ್ದಾರೆ ಅಂದರೆ, ಈಗ ದುಡ್ಡು ಪಾತ್ ಮ್ಯಾಟ್ರ್ ಆಗಲ್ಲ. ದುಡ್ಡು ಮಾಡಿದ್ರೆ ಸರ್ ಭಯ ಅಂತ ಕರೀತಾರೆ, ಇಲ್ಲ ಫಾಲೋಯಿಂಗ್, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲೇ ಇರ್ಬೋದು, ಫಾಲೋಯಿಂಗ್ ಜಾಸ್ತಿ ಇರ್ತಾ, ಓ ಸರ್ ಸೆಲೆಬ್ರಿಟಿ, ಓ ಯಾರೋ ದೊಡ್ಡ ಮನುಷ್ಯರು ಅಂತ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ನು ಹೆಂಗೆ ಆ ನಂಬರ್ಸ್ ಬಂತು ಯಾರು ಕೇರ್ ಮಾಡ್ತಿಲ್ಲ, ನಂಗೆ ಅರ್ಥ ಆಗೋಗ್ಬಿಡ್ತು.